ಈ ಚುನಾವಣೆ ಕೇಸ್ ಏನಾದರೂ ಕಾಂಗ್ರೆಸ್ ಏನಾದರೂ ಈ ಸಾರಿ ಬರದೇ ಹೋದ್ರೆ 10 ವರ್ಷಗಳ ಕಾಲ ಅದು ಅಧಿಕಾರದಲ್ಲಿರಲಿಲ್ಲ, ಮತ್ತೆ 15 ವರ್ಷಗಳ ಕಾಲ ಅಧಿಕಾರದ ಒಂದು ಲಾಂಗ್ ಗ್ಯಾಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ಬಿಜೆಪಿ ಬಂದ್ರೆ ನೆಹರು ನಂತರ ಒಂದು ಇತಿಹಾಸನ ಸೃಷ್ಟಿಸಕ್ಕೆ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಸ್ನೇಹಿತರೆ, ಈಗಾಗಲೇ 3 ತಿಂಗಳ ಏನು ಒಂದು ಪ್ರಹಸನನೇ ಮುಗಿದಿದೆ. 7 ಫೇಸಲ್ಲಿ ಲೋಕಸಭೆ ಚುನಾವಣೆ ಅಂದ್ರೆ ನನ್ನ ಪ್ರಕಾರ ಅದು ಸ್ವಲ್ಪ ಬಹಳ ಲೆಂತಿ ಪ್ರೋಸೆಸ್ ಆಯಿತು. ಆದ್ರೂ ಈ ದೇಶದ ಈ ಜಗತ್ತಿನ ಒಂದು ದೊಡ್ಡ ಪ್ರಜಾಪ್ರಭುತ್ವ ಇವತ್ತು ಕೋಟ್ಯಾಂತರ ಜನ ಇವತ್ತು ಭಾಗವಹಿಸಿ ಸುಡೋ ಬಿಸಿಲಲ್ಲಿ ಪೋಲಿಂಗ್ ಸ್ಟಾಫು ಬಿಸಿಲಿಗೆ ತತ್ತರಿಸಿ ಸತ್ತೋದ್ರೂ ಆದರೆ ಚುನಾವಣೆಯಲ್ಲಿ ಹೊರಗಡೆ ಬಂದು ಜನ ಎಲೆಕ್ಷನ್ ಕಮಿಷನ್ ಮಾಡಿದಂಥ ಒಂದು ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸು ಸೈಂಟಿಫಿಕ್ ಆಗಿಲ್ಲ ಅಂದ್ರೂ ಬಂದು ನಿಂತು ಭಾಗವಹಿಸಿ ಈ ಪ್ರಜಾಪ್ರಭುತ್ವದ ಹಬ್ಬನ ಆಚರಿಸಿದ್ದಾರೆ. ಇನ್ನೇನು 3 ದಿನದಲ್ಲಿ ರಿಸಲ್ಟ್ಸು ನಿಮ್ಮ ಮುಂದೆ ಇರುತ್ತೆ. ಅಂದರೆ ಈಗಾಗಲೇ ಆ ಎಕ್ಸೈಟ್ಮೆಂಟು ಮುಗಿದು ಎಕ್ಸಿಟ್ ಪೋಲ್ಸ್ ಬರೋ ಅಂಥ ಒಂದು ಸಂದರ್ಭ ಪ್ರಾರಂಭ ಆಗಿದೆ. ಎಕ್ಸಿಟ್ ಪೋಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಕ್ಸಿಟ್ ಪೋಲ್ಸ್ನ ನೆಕ್ಸ್ಟ್ 3 ದಿನ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ನಿಮ್ಮನ್ನು ಚುನಾವಣೆ ಚರ್ಚೆಗೆ ತೊಗೊಂಬರುತ್ತೆ. ಅಂದರೆ ಈ ಚುನಾವಣೆ ಎಷ್ಟು ಮಹತ್ವ ಇತ್ತು ಅಂತ ಅಂದರೆ ನಮ್ಮ ದೇಶದ ಜನ ಎಷ್ಟು ಅದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಬೇಕಾದ್ರೆ ಯಾವ್ಯಾವ ಥರ ಭಾಗವಹಿಸಿದ್ರು ಅಂತಂದರೆ ನಿಮ್ಗೊಂದು 3 ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೇನೆ. 15,500 ಫೀಟ್ ಮೇಲೆ ಇರುವಂಥ ಹಿಮಾಚಲ್ ಪ್ರದೇಶನ ಒಂದು ಬೂತಲ್ಲಿ ಜನ ಬಂದು ನಿಂತು ವೋಟ್ ಹಾಕಿದ್ದಂಥದ್ದು ನೋಡಿದ್ವಿ. ಕೇರಳದಲ್ಲಿ ವಡಕರ ಅಂತ ಅಂದ್ಬಿಟ್ಟು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 30,000 ಜನ ಏನು ವಿದೇಶದಲ್ಲಿ ಕೆಲಸ ಮಾಡೋವಂಥವ್ರು ಬಂದು ವೋಟ್ ಹಾಕಿದ್ರು. ಅಂದರೆ ಟ್ರೈಬಲ್ಸು 5 ಕಿಲೋಮೀಟ್ರು 10 ಕಿಲೋಮೀಟ್ರ್ಗಳ ನಡ್ಕೊಂಡು ಹೋಗಿ ವೋಟ್ ಹಾಕಿದ್ದಂಥದ್ದು ನೋಡಿದ್ವಿ. ಅಂದರೆ ನಗರ ಪ್ರದೇಶದಲ್ಲಿರ್ಬೋದು ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಭಾಗವಹಿಸಿದ್ದಾರೆ. ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಮತದಾನ ಆಗದೇ ಇರ್ಬೋದು. 5,000 6,000 5% 6% ವೋಟು ಕಡಿಮೆ ಆಗಿರ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಆ ಕಡಿಮೆ ಆಗೋಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದ್ರೂ ಬಂದು ಒಂದು ಚುನಾವಣೆ ಮುಗಿದಿದೆ. ಈ ಚುನಾವಣೆ 2 ದೊಡ್ಡ ಕಾಲಘಟ್ಟ, 2 ಕ್ಲಾಸಿಕ್ ಎಕ್ಸಾಂಪಲ್ಸ್ ಇರುತ್ತೆ ಇದರಲ್ಲಿ. 2 ತೀರ್ಮಾನಗಳು. ಒಂದು ತೀರ್ಮಾನ ಕಾಂಗ್ರೆಸ್ಸು ಮತ್ತೆ ಅಧಿಕಾರಕ್ಕೆ ಬರುವಂಥ ಪ್ರಹಸನ. ಯಾಕಂತಂದರೆ ಕಳೆದ 10 ವರ್ಷದಿಂದ ಅಧಿಕಾರದಿಂದ ಹೊರಗಡೆ ಇದ್ದು ಈ ಸಾರಿ ಬರದೇ ಹೋದರೆ 15 ವರ್ಷಗಳ ಕಾಲ ಅವ್ರಿಗೆ ಅಧಿಕಾರ ಇಲ್ಲದೆ ಆಗುತ್ತೆ. ಆ ಪಕ್ಷದ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇರುತ್ತೆ. ಮತ್ತು ಲೀಡರ್ಸ್ನ ಹಿಡಿದಿಟ್ಕೊಳೋ ಅಂಥದ್ದು ಇರ್ಬೋದು. ಇಲ್ಲಾಂತಂದರೆ ಕಳೆದ ಬಾರಿ ಚುನಾವಣೆ ಸೋತಾಗ 23 ಲೀಡರ್ಗಳು ಬಂದು ಇವತ್ತು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಏನಾದರೂ ಈ ಸಾರಿ ಬರದೇ ಹೋದರೆ 10 ವರ್ಷಗಳ ಕಾಲ ಅದು ಅಧಿಕಾರದಲ್ಲಿರಲಿಲ್ಲ, ಮತ್ತೆ 15 ವರ್ಷಗಳ ಕಾಲ ಅಧಿಕಾರದ ಒಂದು ಲಾಂಗ್ ಗ್ಯಾಪ್ ಆಗುತ್ತೆ. ಆ ಪಾರ್ಟಿ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ಸು, ಅದ್ರ ಜೊತೆಗೆ ಲೀಡರ್ಸ್ನ ಹಿಡಿದಿಟ್ಕೊಳೋದು, ಕೇಡರ್ಸ್ನ ಉರಿದುಂಬಿಸೋದು ಭಾಳಷ್ಟು ಕಷ್ಟದ ಕೆಲಸ ಆಗುತ್ತೆ. ಯಾಕಂತಂದರೆ ಅವರ ಡೂ ಆರ್ ಡೈ ಪೊಸಿಷನ್ನಲ್ಲಿ ಇವತ್ತು ಕಾಂಗ್ರೆಸ್ ಇದೆ. ಕಳೆದ 10 ವರ್ಷಗಳ ಕಾಲ ಈ ಥರ ಆದಾಗ BJP ವಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ BJP 10 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಅಂದರೆ 3 ಟರ್ಮ್ ಇತ್ತು. ಅವರು 13 ದಿನದ ಸರ್ಕಾರ, 13 ತಿಂಗಳ ಸರ್ಕಾರ, ಅದಾದ ನಂತರ ಒಂದು ಸರ್ಕಾರ ಮಾಡಿದ್ರು. ಅದಾದ ನಂತರ ಬಂದಂಥ 2008ರಿಂದ 2014ವರೆಗೂ 2 ಅವಧಿಗೆ ಇವತ್ತು ಕಾಂಗ್ರೆಸ್ ಆಡಳಿತ ಮಾಡಿತ್ತು. ಇದು ಬರದೇ ಹೋದಾಗ ಆಪೋಸಿಷನ್ ಡಿಸಿಂಟಿಗ್ರೇಟ್ ಆಗುತ್ತೆ. ಆಪೋಸಿಷನ್ ಯಾವಾಗ ಡಿಸಿಂಟಿಗ್ರೇಟ್ ಆಗುತ್ತೆ ಆಗ ಅವರು ಏನು ಇಂಡಿಯಾ ಬ್ಲಾಕ್ ಏನಿದೆ ಅದು ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಚುನಾವಣೆಗೆ ಆಗಿದ ತಕ್ಷಣವೇ ಅದು ಡಿಸಿಂಟಿಗ್ರೇಟ್ ಆಗಿ ಒಂದು ಯುನೈಟೆಡ್ ಅಪೋಸಿಷನ್ ಆಗುವಂಥದ್ದು ಒಂದು ಸಮಸ್ಯೆ ಆಗುವಂಥ ಎಲ್ಲ ಇದೆ. ಅಂದರೆ ಇವತ್ತು ಏನು 26 ಪಾರ್ಟಿಗಳು ಸೇರಿ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಪಾಟ್ನಾದಲ್ಲಿ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದಂಥ ನಿತೀಶ್ ಕುಮಾರ್ ಬಿಟ್ಟೋದ ನಂತರ, ಮಮತಾ ಬ್ಯಾನರ್ಜಿ ಬಿಟ್ಟೋದ ನಂತರ, ಏನು ಕೇಜ್ರಿವಾಲ್ ಅವರು ಫ್ರೆಂಡ್ಲಿ ಫೈಟ್ಗೆ ನಾನು ಒಪ್ಕೊಳ್ತೀನಿ ಅಂತ ಬಂದ ನಂತರ ಇವತ್ತು ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಏನು ಯುನೈಟೆಡ್ ಅಪೋಸಿಷನ್ ಇಂಡಿಯಾ ಬ್ಲಾಕ್ ಅವರು ಒಂದು ಚುನಾವಣೆಯನ್ನು ಫೈಟ್ ಮಾಡಿ ಇವತ್ತು ಎಕ್ಸಿಟ್ ಪೋಲ್ಸ್ ಏನೇ ಬಂದರೂ ನಾವು ಅಧಿಕಾರಕ್ಕೆ ಬರ್ತೇವೆ, ನಮ್ಗೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಅಂದರೆ ಈ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಒಂದು ಕಡೆ ಒಂದು ನ್ಯಾಷನಲಿಸ್ಟಿಕ್ ಪಾರ್ಟಿ, ಒಂದು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳಿಬೇಕು ಮತ್ತು ಇರಲೇಬೇಕು ಅನ್ನೋದು BJPಯವರ ಆಸೆ ಮತ್ತು ಜನಗಳ ಬಯಕೆನೂ ಇದೆ. ಆ ಜನಗಳ ಬಯಕೆ ಅಂದರೆ ಅಪೋಸಿಷನ್ನ ಅಪೋಸಿಷನ್ ಪಾರ್ಟೀಸ್ ಲೀವ್ ಅಪ್ ಟು ದಿ ಅಪೋಸಿಷನ್ ಪೀಪಲ್ಸ್ ಆಸ್ಪಿರೇಷನ್ಸ್ ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಜನಗಳ ಆಸ್ಪಿರೇಷನ್ಸ್ಗೆ ತಕ್ಕಂಗೆ ಅಪೋಸಿಷನ್ ಪರ್ಫಾರ್ಮ್ ಮಾಡುತ್ತೆ ಈ ಚುನಾವಣೆಯಲ್ಲಿ ಅಂತ. ಇನ್ ಕೇಸ್ ಏನಾದರೂ BJP ಬಂದರೆ ನೆಹರು ನಂತರ
ಒಂದು ಇತಿಹಾಸನ ಸೃಷ್ಟಿಸೋಕ್ಕೆ ನರೇಂದ್ರ ಮೋದಿಯವರು ಹೊರಟಿದ್ದಾರೆ. ಅಂದರೆ 15 ವರ್ಷಗಳ ಕಾಲ ಆಡಳಿತದಲ್ಲಿ ನೆಹರು ಅವರು 17 ವರ್ಷಗಳ ಕಾಲ ಇದ್ದರು. ಹಂಗಾಗಿ ಇವತ್ತು ನೆಹರು ಅವರ ಇತಿಹಾಸನ ಬರೆಯೋಕ್ಕೆ, ಅದಾದ ನಂತರ ಇತಿಹಾಸ ಬರೆಯೋಕ್ಕೆ ನರೇಂದ್ರ ಮೋದಿಯವರು ಸಜ್ಜಾಗಿರ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈಸ್ ವೆರಿ ಕಾನ್ಫಿಡೆಂಟ್, ನಾವು 400 ಸೀಟ್ ಗೆಲ್ತೀವಿ ಅಂತಂದ್ಬಿಟ್ಟು, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಂದ್ಬಿಟ್ಟು. ಯಾಕಂದರೆ ಒಂದು ರಾಷ್ಟ್ರೀಯತೆ ವಿಚಾರ ಬಂದಾಗ, ರಾಷ್ಟ್ರೀಯ ಭದ್ರತೆ ವಿಚಾರ ಬಂದಾಗ, ರಾಷ್ಟ್ರದ ಭದ್ರತೆ ವಿಚಾರ ಬಂದಾಗ ನಮಗೆ ಜನ ಮನ್ನಣೆ ಕೊಡ್ತಾರೆ, ಹಂಗಾಗಿ ನಾವು ವಾಪಸ್ ಬರ್ತೀವಿ ಅನ್ನೋ ಒಂದು ಭಾಳ ದೊಡ್ಡ ಕಾನ್ಫಿಡೆನ್ಸಲ್ಲಿದ್ದಾರೆ. ಇನ್ ಕೇಸ್ ಅವರೇನು ಬರದೇ ಹೋದರೆ ಲೀಡರ್ಶಿಪ್ ವಿರುದ್ಧ ಮರ್ಮರ್ಸ್ ಸ್ಟಾರ್ಟ್ ಆಗುತ್ತೆ. ಆಲ್ಟರ್ನೇಟಿವ್ ಲೀಡರ್ನ ಹುಡ್ಕೋಕ್ಕೆ BJPಯವರು ಪ್ರಾರಂಭ ಆಗುತ್ತೆ. ಅಲ್ಲೂ ಅಪಸ್ವರಗಳು ಬರುತ್ತೆ. ಹಂಗಾಗಿ ಈ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಕಾಂಗ್ರೆಸ್ನ ಎಕ್ಸಿಸ್ಟೆನ್ಸು ಇವೆರಡೂ ಭಾಳಷ್ಟು ಇಂಪಾರ್ಟೆಂಟಾಗಿ ಡಿಸೈಡ್ ಮಾಡುವಂಥ ಒಂದು ಚುನಾವಣೆ. ಯಾಕಂತಂದರೆ ಇಂಡಿಯಾ ಬ್ಲಾಕಲ್ಲಿ ಒಂದು ಕಡೆಗೆ 24 ಪೊಲಿಟಿಕಲ್ ಪಾರ್ಟೀಸ್ ಒಂದು ಕಡೆಗಿದ್ದರೆ, NDA ಬ್ಲಾಕಲ್ಲಿ BJP ನೇತೃತ್ವದ NDA ಬ್ಲಾಕಲ್ಲಿ ಒಂದು ಡಜನ್ಗಿಂತ ಹೆಚ್ಚು ಪೊಲಿಟಿಕಲ್ ಪಾರ್ಟೀಸು ಒಂದು ಕಡೆಗಿದ್ದಾರೆ. ಹಂಗಾಗಿ ಇಬ್ಬರ ನಡುವೆ ಏನು ಜನ ತೀರ್ಮಾನ ಮಾಡ್ತಾರೆ, ಯಾವ ಥರದ ಒಂದು ಮ್ಯಾಂಡೇಟ್ ಕೊಡ್ತಾರೆ, ಈ ಸಾರಿ ಆದ್ರೂ ಒಂದು ಮನ್ನಣೆ ಸಿಗುತ್ತಾ, ಇಲ್ಲಾಂದರೆ 3ನೇ ಸಾರಿ ಅವಧಿಗೆ ಬರ್ತಾರಾ. ಯಾಕಂದರೆ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೆ ಎಕ್ಸಿಟ್ ಪೋಲ್ಸಲ್ಲಿ 4-5 ಸ್ನೇಹಿತರೆ, ಇದೇ ಥರ 80, 85, 90 ಕೊಟ್ಟು 136 ಬಂದಿದ್ದು ನೋಡಿದ್ವಿ. ಅಂದರೆ ಎಕ್ಸಿಟ್ ಪೋಲ್ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್ ಫಾರ್ 3 ಡೇಸ್ ಅಷ್ಟೇ. ಅದು ನಮಗೆ ಬೇಕಾಗಿರೋದು ಎಕ್ಸಾಕ್ಟ್ ಪೋಲ್ಸ್ ಏನು ಹೇಳುತ್ತೆ, ಯಾವ ಥರದ ಒಂದು ಸನ್ನಿವೇಶ ಬರುತ್ತೆ, ಯಾವ ಥರ ಜನ ವೋಟ್ ಹಾಕಿದ್ದಾರೆ, ಯಾವ್ಯಾವ ರೀಜನಲ್ಲಿ ವೋಟ್ ಹಾಕ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಕಳೆದ 25 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಕರ್ನಾಟಕದಲ್ಲಿ ಯಾವಾಗ ರಾಷ್ಟ್ರೀಯ ವಿಚಾರ ಬರುತ್ತೆ, ಇಲ್ಲಾಂದರೆ ನ್ಯಾಷನಲ್ ಎಲೆಕ್ಷನ್ಸ್ ಬರುತ್ತೆ, ಆಗ BJPಗೆ ವೋಟ್ ಹಾಕಿದ್ದು ನೋಡಿದ್ದೀವಿ. 85 ಉದಾಹರಣೆ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಹಿಡಿದು ಕಾಂಗ್ರೆಸ್ ಸ್ವೀಪ್ ಮಾಡಿದಾಗ ರಿಸೈನ್ ಮಾಡ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಬಂದು ಅಸೆಂಬ್ಲಿ ಎಲೆಕ್ಷನ್ನ ಗೆಲ್ತಾರೆ. ಹಂಗಾಗಿ ಡಬಲ್ ಡಿಜಿಟ್ನ ಕ್ರಾಸ್ ಮಾಡೋಕ್ಕೆ 20 ವರ್ಷ ಕಾಲಗಳಾಯಿತು, ಕಾಂಗ್ರೆಸ್ ಕ್ರಾಸ್ ಮಾಡಿಲ್ಲ. ಈ ಸಾರಿ ಏನಾದರೂ ಕ್ರಾಸ್ ಮಾಡುತ್ತಾ? ಯಾಕಂತಂದರೆ ಹೈಯಿಂದ ವೋಟ್ ಅಂತ ಏನು ಕಾಂಗ್ರೆಸ್ ಇಂಟ್ಯಾಕ್ಟಾಗಿ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು, ಅದ್ರ ಜೊತೆಗೆ ಮಹಿಂದ ವೋಟ್ ಅಂತ ನಾನು ಒಂದು ಸೇರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಮಹಿಳೆಯರು ಸೇರಿದಂಥ ಮಹಿಂದ ವೋಟಿಂದ ಏನಾದರೂ ಒಂದು ಡಬಲ್ ಡಿಜಿಟ್ ಕ್ರಾಸ್ ಮಾಡ್ತಾರಾ, ಇವರು ಗ್ಯಾರಂಟಿಗಳಿಗೆ ಮನ್ನಣೆ ಕೊಡ್ತಾರಾ, ಅದ್ರ ಬಗ್ಗೆ ನಾವು ಭಾಳ ಕುತೂಹಲದಿಂದ ನೋಡ್ಬೇಕಂದ್ರೆ ಈ ಚುನಾವಣೆ ಕರ್ನಾಟಕ ವಿಚಾರಕ್ಕೆ ಬಂದಾಗ ಒಂದು ದೊಡ್ಡ ಕುತೂಹಲ ಅಂತೂ ಕೆರಟಿಸಿದೆ. ಭಾಳಷ್ಟು ಜನ ಪೊಲಿಟಿಕಲ್ ಅಬ್ಸರ್ವರ್ಸ್ಗೆ, ಕಾಮೆಂಟೇಟರ್ಸ್ಗೆ ಮಹಿಳೆಯರು ಈ ಸರ್ಕಾರದ ಪರವಾಗಿ ನಿಲ್ತಾರಾ, ಬಡವರು ಈ ಸರ್ಕಾರದ ಪರ ನಿಲ್ತಾರೆ, ಈ ಕಾರ್ಯಕ್ರಮಗಳು ಮಾಡಿರೋದು 5 ಗ್ಯಾರಂಟಿಗಳಿಗೆ ಮನ್ನಣೆ ಕೊಡ್ತಾರಾ, ಇಲ್ಲಾಂದರೆ ರಾಷ್ಟ್ರೀಯತೆ ವಿಚಾರ ಬಂದಾಗ ಡಿಫ್ರೆಂಟ್ ಟೋನಲ್ಲಿ ವೋಟ್ ಮಾಡ್ತಾರಾ, ಇದ್ರ ಬಗ್ಗೆ ನೋಡಬೇಕಾಗಿದೆ. ಯಾಕಂತಂದರೆ ಜಯಲಲಿತಾ ಅವರು ಏನು ಅಮ್ಮ ಕ್ಯಾಂಟೀನಿಂದ ಹಿಡಿದು ಭಾಳಷ್ಟು ಕಿಟ್ಸು ಫ್ರೀಬೀಸ್ ಎಲ್ಲ ಕೊಟ್ಟಾಗ 2ನೇ ಸಾರಿ ಬರೋದಕ್ಕೆ ಅಲ್ಲಿನ ಮಹಿಳೆಯರು ಅವ್ರಿಗೆ ವೋಟ್ ಮಾಡಿದ್ದು ನೋಡಿದ್ವಿ. ಅದೇ ಥರ ಬಿಹಾರಲ್ಲಿ ಟೋಟಲ್ ಪ್ರಾಹಿಬಿಷನ್, ಅಂದರೆ ಅವರು ಸಾರಾಯಿನ ನಿಷೇಧ ಮಾಡಿ ಟೋಟಲ್ ಪ್ರಾಹಿಬಿಷನ್ ತೊಗೊಂಬಂದಾಗ ಅದಕ್ಕೆ ಮಹಿಳೆಯರು ವೋಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ ಬಿಹಾರಲ್ಲಿ. ಅದೇ ಥರ ಏನಾದರೂ ಕರ್ನಾಟಕದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ನಿಲ್ತಾರಾ, ಇಲ್ಲಾಂದರೆ ಮತ್ತೆ ಮೋದಿ ಏನು ಹೋದ ಸಾರಿ ಸ್ವೀಪ್ ಮಾಡ್ದಂಗೆ ಮಾಡುತ್ತಾ, ಇಲ್ಲಾಂತಂದರೆ ಈ ಸಾರಿ ಕಾಂಗ್ರೆಸ್ ರಿಕವರ್ ಆಗಿ ಒಂದು ಟಫ್ ಫೈಟ್ ಕೊಟ್ಟು ಸೌತ್ ಇಂಡಿಯಾದಲ್ಲಿ, ಯಾಕಂತಂದರೆ ಒಂದು ರೋಬೋಸ್ಟ್ ಕಾಂಗ್ರೆಸ್ ಇರೋವಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಹಂಗಾಗಿ ಈ ಕರ್ನಾಟಕದ ಕಾಂಗ್ರೆಸ್ಸು ಇನ್ನಷ್ಟು ಚೈತನ್ಯ ಕೊಡುತ್ತಾ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಾಯಕತ್ವ ಅಲ್ಲೋದಿಲ್ಲ, ಖರ್ಗೆ ಅವ್ರ ನಾಯಕತ್ವಕ್ಕೆ ಇನ್ನಷ್ಟು ಬೆಂಬಲ ಸೂಚಿಸ್ತಾರಾ, ಇಲ್ಲ ಅಂತಂದರೆ ಮೋದಿಯವ್ರ ಕಡೆ ಹೋಗುತ್ತಾ, ಇದನ್ನು ನಾವು ನೋಡೋದಕ್ಕೆ ನಿಮ್ಮ ಥರನೇ ನಾನು ಕುತೂಹಲದಿಂದ ಜೂನ್ 14ಕ್ಕೆ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಇನ್ನಷ್ಟು ವಿಚಾರಗಳು ಇಟ್ಕೊಂಡು ಇನ್ನಷ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಸ್ಟೇಟ್ ವೈಸ್ ಇರ್ಬೋದು, ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಲೋಕವಿವೇಕನ ನೋಡಿ ಲೈಕ್ ಮಾಡಿ, ನಿಮ್ದು ಏನಾದರೂ ಕಾಮೆಂಟ್ಸ್ ಇದ್ದರೆ ದಯಮಾಡಿ ತಿಳಿಸಿ, ಅದನ್ನು ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.